ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಸಾಲ ಮಜ್ಜಿಗೆನ ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, 3 ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರವಾಗೇ ಇದೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಪುದೀನ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಹಾಗೆ ನಾನಿಲ್ಲಿ ಅರ್ಧ ಲೀಟ್ರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ನಂದಿನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದನ್ನು ನೀವು ಇನ್ಸ್ಟೆಂಟಾಗಾದರೂ ಮಾಡ್ಕೋಬೋದು, ಇಲ್ಲ ಅಂತೇಳಿದ್ರೆ ಐಸ್ ಮೋಲ್ಡಿಗೆ ಹಾಕಿ ನಿಮಗೆ ಯಾವಾಗ ಬೇಕೋ ಆವಾಗ ಒಂದೊಂದು ಕ್ಯೂಬ್ನ ಕೂಡ ಬಳಸ್ಕೋಬೋದು. ಸೊ ನಾನು ಎರಡೂ ರೀತಿಯಲ್ಲಿ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ನಾನಿಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಏನೇನು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೆ ಅಲ್ವಾ. ಹಾಗೆ ನಾನು ಶುಂಠಿನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ, ಅದು ಗ್ರೈಂಡ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಹಸಿರುಮೆಣಸಿನ್ಕಾಯಿ ಇತ್ತಲ್ವ, ಇದನ್ನು ಹೀಗೆ ಮುರಿದು ಹಾಕ್ಕೊಳ್ತೀನಿ. ಹಾಗೆ ಕರಿಬೇವು ಸೊಪ್ಪು, ಹಾಗೆ ಪುದೀನ. ಸೊ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತೀನಿ. ಇದಕ್ಕೆ ಚೂರೇ ಚೂರು ಉಪ್ಪನ್ನ ಹಾಕ್ತಾಯಿದ್ದೀನಿ ಇವಾಗ. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ನೀವಿಲ್ಲಿ ಮಸಾಲ ರೆಡಿಯಾಗಿದೆ. ಈಗ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ದೊಡ್ಡ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿಯಾದಂತಹ ಬೀಟರ್ನ ತೊಗೊಂಡು ನಾನಿಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ತೀನಿ. ಸೊ ಕೆಲವೊಬ್ಬರು ಮಿಕ್ಸಿಲಿ ಮಾಡ್ಕೋತಾರೆ, ಅದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಯಾವುದೇ ಕಾರಣಕ್ಕೂ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ. ಗಟ್ಟಿ ಮೊಸರು ಹಾಗೆ ಉಪ್ಪನ್ನು ಹಾಕಿ ಫಸ್ಟು ಬೀಟ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ಸೊ ನಾನಿಲ್ಲಿ 2 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವೇ, ಚೂರು ಕೂಡ ಇಲ್ಲಿ ಕೆನೆ ಇಲ್ಲ. ಸೊ ಇದಕ್ಕೆ ಈಗ ನಾನು ಏನು ಪೇಸ್ಟ್ ಮಾಡಿಕೊಂಡೆ ಅಲ್ವಾ, ಅದರಲ್ಲಿ 1 ಸ್ಪೂನಷ್ಟು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಯಿತು ಅಂತೇಳಿ. ಸೊ ನೀವು ಬೇಕಾದರೆ ಇದನ್ನು ಈಗ ಸೋಸ್ಕೊಂಡಾದರೂ ಕುಡಿಬೋದು, ಇಲ್ಲ ಅಂದರೆ ಹೀಗೆ ಕೂಡ ಸರ್ವ್ ಮಾಡ್ಬೋದು. ಸೊ ನಾವು ಯಾವುದೇ ಕಾರಣಕ್ಕೂ ಸೋಸ್ತಾ ಇಲ್ಲ, ಏನಕ್ಕಂದರೆ ಚೆನ್ನಾಗಿ ಕೆನೆ ಕೂಡ ಬೀಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಇಲ್ಲಿ ಜಾಸ್ತಿ ಕೂಡ ಸೊಪ್ಪೇನು ಕಾಣ್ತಾನೂ ಇಲ್ಲ. ಸೊ ಹೀಗೆ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ಏನಾದ್ರು ಕೊಡ್ತೀರಾ ಅಂದರೆ ಈ ರೀತಿಯಾಗಿ ಕೊಡಿ. ಹಾಗೆ ನೀವು ಅಂತೇಳಿದ್ರೆ ದೊಡ್ಡವ್ರು ಏನಾದರೂ ಕುಡಿಬೇಕು ಅಂತ ಹೇಳಿದ್ರೆ ಇದೇ ಮಜ್ಜಿಗೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ಪೀಸಸ್ನೂ ಕೂಡ ಹಾಕ್ಕೊಂಡು ಕುಡಿದ್ರೆ ಟೇಸ್ಟ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗಬಹುದು. ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಸೊ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಸೊ ನೀವು ಹಾಗೆ ಹೇಗೂ ಬೇಸಿಗೆ ಕಾಲ ಅಲ್ವಾ, ಹಾಗೆ ಮಜ್ಜಿಗೆ ಕುಡಿಯೋಕ್ಕೆ ಏನಾದರೂ ಬೇಜಾರಿದ್ರೆ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಅಥವಾ ನಿಮಗೆ ಟೈಮ್ ಇಲ್ಲ ಆದರೆ ನನಗೆ ಮಜ್ಜಿಗೆ ಯಾವಾಗಲೂ ಕುಡಿಬೇಕು ಅಂತ ಅನಿಸುತ್ತೆ ಅಂದರೆ ಸೊ ನಾನು ನಿಮಗೆ ಇನ್ನೊಂದು ಮೆಥಡಲ್ಲಿ ಹೇಳ್ತೀನಿ ಹೇಗೆ ಅಂತೇಳಿ. ನಿಮಗೆ ದಿಢೀರ್ ಅನ್ನೋ ಹಾಗೆ ಏನಾದರೂ ಮಸಾಲ ಮಜ್ಜಿಗೆ ಕುಡಿಬೇಕು ಅಂತ ಇದ್ದರೆ, ಹಾಗೆ ನಿಮಗೆ ಟೈಮ್ ಇಲ್ಲ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾಗಿ ಅಂತ ಏನಾದರೂ ಅನಿಸಿದ್ರೆ, ನಾನು ಮುಂಚೆನೇ ತೋರಿಸಿದ್ನಲ್ವ ಮಸಾಲ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ, ಅದಕ್ಕೇ ಸ್ವಲ್ಪ ನೀರು ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಹೀಗೆ ಸ್ವಲ್ಪ ನೀರಿನ ಥರ ಹಾಗೆ ಮಾಡ್ಕೋಬೇಕು. ಸೊ ಇದನ್ನು ಈಗ ಚೆನ್ನಾಗಿ ಸೋಸ್ಕೊಳ್ತೀನಿ. ಸೊ ಈ ರೀತಿಯಾಗಿ ಸೋಸಿದ್ಮೇಲೆ ಐಸ್ ಮೋಲ್ಡ್ ಬರುತ್ತಲ್ವ, ಅದಕ್ಕೆ ಈ ರೀತಿಯಾಗಿ ಫಿಲ್ ಮಾಡ್ಕೋಬೇಕು. ಸೊ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ಇಡಬೇಕು, ಅಟ್ಲೀಸ್ಟ್ 2 to 3 ಅವರ್ಸ್ ಆದರೂ ಇಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಇಟ್ಟು ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಐಸ್ ಕ್ಯೂಬ್ನ ಬಳಸ್ಕೋಬೋದು. ಸೊ ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಕೂಡ ನಾನಿಲ್ಲಿ ತೋರಿಸ್ತೀನಿ ಬನ್ನಿ. ಸೊ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ.
ಸೊ ನಿಮಗೆ ಏನಾದ್ರು ಜಾಸ್ತಿ ಬೇಕು ಅಂತ ಇದ್ದರೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ದೆ ಅಲ್ವ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಬನ್ನಿ ಅಷ್ಟೇ. ನಾನು ತೊಗೊಂಡಿರೋವಂತಹ ಇಂಗ್ರೀಡಿಯೆಂಟ್ಸ್ ನನಗೆ ಇಷ್ಟು ಕ್ವಾಂಟಿಟಿ ಆಗಿದೆ. ಇದನ್ನು ಈಗ ಫ್ರೀಝರ್ಗೆ ಇಡಬೇಕು. ಅಟ್ಲೀಸ್ಟ್ 2-3 ಗಂಟೆ ಆದರೂ ನಾವು ಫ್ರೀಝರ್ಗೆ ಇಡಬೇಕಾಗತ್ತೆ. ಆಮೇಲೆ ನೀವು ಇದನ್ನು ಬಳಸ್ಬೋದು. ಸೊ ಇದನ್ನು ಹೇಗೆ ಬಳಸೋದು ಅಂತೇಳಿ ಬನ್ನಿ ಹೇಳ್ತೀನಿ. ಸೊ ಇದನ್ನು ಹೀಗೆ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಮಸಾಲ ಮಜ್ಜಿಗೆನ ಕುಡಿಬಹುದು. ಸೊ ನೋಡಿ ಈಗ 3 ಗಂಟೆ ಕೂಡ ಆಗಿದೆ. ಐಸ್ ಕ್ಯೂಬ್ ಕೂಡ ರೆಡಿಯಾಗಿದೆ, ಅಂದರೆ ಮಸಾಲ ಮಜ್ಜಿಗೆದ ಕ್ಯೂಬ್ಸು. ಫಸ್ಟ್ ಇಲ್ಲಿ ಒಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋಬೇಕು. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ಕೆನೆ ಇಲ್ದಲೇ ಇರೋ ಹಾಗೆ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಳಿ. ನೀರು ಆಮೇಲೆ ಹಾಕ್ಕೋಬೇಕು. ಇವಾಗ ನೀರು ಹಾಕ್ಕೊಂಡ್ರೆ ಬೀಟ್ ಮಾಡ್ಕೊಳ್ಳೋಕ್ಕೆ ಸರಿ ಆಗೋದಿಲ್ಲ. ಸೊ ನೋಡಿ ಹೀಗೆ ಬೀಟ್ ಮಾಡ್ಕೊಂಡ್ವಲ್ಲ, ಹೀಗೆ 1 ಲೋಟದಷ್ಟು ನೀರನ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಏನು ಐಸ್ ಕ್ಯೂಬ್ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲ ಮಜ್ಜಿಗೆ ಕ್ಯೂಬ್ಸು, ಅದರಲ್ಲಿ 1 ಕ್ಯೂಬ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಅಂತೇಳಿ. ಸೊ ನಿಮಗೆ ಟೈಮ್ ಏನಾದರೂ ಇಲ್ಲ ಅಂತೇಳಿದ್ರೆ ಈ ರೀತಿಯಾಗಿ ಮಸಾಲನ ರೆಡಿ ಮಾಡಿಕೊಂಡು ಫ್ರೀಝರ್ಗೆ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿ ಇರುವಂತಹ ಮಜ್ಜಿಗೆಗೆ 1 ಕ್ಯೂಬ್ಸ್ನ ಹಾಕ್ಕೊಂಡು ನೀವು ಕುಡಿಬಹುದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ರೀತಿಯಾಗಿ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.